ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಸಖತ್ತಾಗಿದೆ. ಎಲ್ಲರೂ ಕೂಡ ಈ ಒಂದು ಪ್ರೋಮೋಗೆ ವೆಯ್ಟ್ ಮಾಡ್ತಾ ಇದ್ವಲ್ಲ, ಕೊನೆಗೂ ಕೂಡ ಒಂದು ಪ್ರೋಮೋ ಬಂದಿದೆ. ಬನ್ನಿ ಫಸ್ಟ್ ಪ್ರೋಮೋದು ಝಲಕ್ ಹೇಗಿದೆ ಅಂತ ನೋಡೋಣ. ಆ ನಂತರ ಒಂದೊಂದೇ ವಿಚಾರಗಳನ್ನ ಇಲ್ಲಿ ನೋಡ್ತಾ ಹೋಗೋಣ. ಜೈ ಬಿಗ್ ಬಾಸ್ ಎಂದು ಘೋಷಣೆ ಕೂಗಬೇಕು. ನೋಡಿದ್ರಲ್ಲ, ಇದಕ್ಕೆ ಕ್ಯಾಪ್ಷನ್ ಏನಂತ ಕೊಟ್ಟಿದ್ದಾರೆ ಅಂತಂದ್ರೆ, ಯಾರ ಕೈ ಸೇರಲಿದೆ ಮೊದಲ ಟಿಕೆಟ್. ನಿಮ್ಮ ಪ್ರಕಾರ ಯಾರ ಕೈ ಸೇರ್ಬೇಕು ಅನ್ನೋದನ್ನು ಕೂಡ ಇಲ್ಲಿ ಕಮೆಂಟ್ ಅಲ್ಲಿ ತಿಳಿಸಿ. ಏನಕ್ಕೆ ಅಂತಂದ್ರೆ, ಇವಾಗ ಏನೊಂದು ಎಲ್ಲಾ ಗೇಮ್ಗಳು ಕೂಡ ಇಲ್ಲಿ ಆಟಾಡ್ಕೊಂಡ್ಬಂದ್ರು, ಎಲ್ಲಾ ಕೂಡ ಫುಲ್ ಇಲ್ಲಿ ಟಫ್ ಇತ್ತು. ಅದರಲ್ಲೂ ಕೂಡ ನೋಡಿ, ಅಶ್ವಿನಿ ಅವರು ನಿನ್ನೆ ಧ್ರುವಂತವರು ಸಖತ್ತಾಗಿ ಆಡಿದ್ರು. ಇವಾಗ ಟಿಕೆಟ್ ಟು ಫಿನಾಲೆ ರೌಂಡ್ ಯಾರ್ಯಾರು ಆಯ್ಕೆ ಆದ್ರು, ಇವಾಗ ಅವರೆಲ್ಲರಿಗೂ ಕೂಡ ಗೇಮ್ ಕೊಟ್ಟಿದ್ದಾರೆ. ಬಿಗ್ ಬಾಸ್ ಇದೇನಪ್ಪ ಅಂತಂದ್ರೆ, ಟಿಕೆಟ್ ಟು ಟಾಪ್ 6 ಸ್ಪರ್ಧಿಗಳಿಗೆ ಈಗ ಟಾಸ್ಕ್ ನೀಡ್ತಿದ್ದಾರೆ ಅಂತ ಇಲ್ಲಿ ಹೇಳಿದ್ರು. ಕಳೆದ ಸತಿ ಬಿಗ್ ಬಾಸ್ ಸೀಸನ್ 11 ಕೂಡ ಸೇಮ್ ಟಾಸ್ಕ್. ಅಲ್ಲಿ ಹನುಮಂತ ಅವರು, ತ್ರಿವಿಕ್ರಮ್ ಅವರು, ಭವ್ಯ ಅವರು ಯಾವ ರೀತಿ ಇಲ್ಲಿ ಹತ್ತುಬಿಟ್ಟು ಟೈಮಿಂಗ್ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಮೇಯ್ನ್ ಆಗಿ. ಹೌದು, ಅವ್ರ ಜೊತೆಯಲ್ಲಿ ಒಬ್ಬರು ಸ್ಪರ್ಧಿಗಳು ಇಲ್ಲಿ ಆಡಬೇಕಾಗಿದೆ, ಅಂದರೆ ಅವ್ರಿಗೆ ಹೆಲ್ಪ್ ಮಾಡಬೇಕಲ್ವಾ. ಇವಾಗ ಆ ಒಂದು ಟವರ್ನ ಇಲ್ಲಿ ಕಟ್ಟಬೇಕು ಅಂತ ಹೇಳಿದ್ದಾರೆ. ಆ ಪೈಪ್ ಏನಿದೆ ಇವಾಗ ಅದನ್ನು ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಹಾಕಿದ್ದಾರೆ. ಈಗ ನೋಡಿ, ಅಶ್ವಿನಿ ಅವರು ಮತ್ತಿಲ್ಲಿ ಕಾವ್ಯ ಅವರು ಮತ್ತೆ ಧನುಷ್ ಅವರು ಒಬ್ಬೊಬ್ರಿಗೆ ಒಬ್ಬೊಬ್ರು ಸಪೋರ್ಟ್ ಕೊಡ್ತಿದ್ದಾರೆ. ರಘು ಅವರು ಕೂಡ ಇಲ್ಲಿ ಇದ್ದಾರೆ. ನೋಡೋಣ ಯಾರು ಗೆಲ್ತಾರೆ ಯಾರು ಬಿಡ್ತಾರೆ ಅಂತಂದ್ಬಿಟ್ಟು. ಈಗ ಮೇಯ್ನ್ ಆಗಿ ಇಲ್ಲಿ ಸಪೋರ್ಟ್ ಮಾಡ್ತಾ ಇರೋದು ಧನುಷ್ ಅವ್ರಿಗೆ, ರಾಶಿಕ್ ಅವ್ರು ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಅನ್ಕೊಂಡಿದ್ದೀನಿ. ಕಾವ್ಯ ಅವ್ರಿಗಂತೂ ಇಲ್ಲಿ ಗಿಲ್ಲಿ ಅವರು ಸಪೋರ್ಟಿಂಗ್, ಅಂದರೆ ಸ್ವಿಮ್ಮಿಂಗ್ ಪೂಲ್ ಕಡೆ ಏನು ಇವಾಗ ಪೈಪ್ ಇಟ್ಟಿದ್ದಾರೆ, ಆ ಪೈಪ್ನ ತಗೊಂಬಂದು ಕೊಟ್ಬಿಟ್ಟು ಅಲ್ಲಿ ಏನೊಂದು ಚೌಕ ಇದೆ, ಚೌಕದಲ್ಲಿ ಇಡಬೇಕಾಗಿದೆ. ನೋಡಿ, ಅವ್ರ ಆಟ ಅಂತ ಬಂದಾಗ ಎಷ್ಟು ಕ್ವಿಕ್ ಆಗಿ ಇಲ್ಲಿ ಓಡಿದ್ದಾರೆ ಅಂತಂದ್ರೆ, ಪ್ರೋಮೋದಲ್ಲಿ ನೀವು ಅಬ್ಸರ್ವ್ ಮಾಡಿರ್ತೀರಾ. ಗಿಲ್ಲಿ ಅವರು ಸಿಕ್ಕಾಪಟ್ಟೆ ಕ್ವಿಕ್ ಆಗಿ ಇಲ್ಲಿ ಓಡಿ ಹಂಗೆ ಸ್ವಿಮ್ಮಿಂಗ್ ಪೂಲ್ಗೆ ಇಲ್ಲಿ ಜಂಪ್ ಮಾಡಿದ್ರು. ಅದಲ್ಲೇ ಗೊತ್ತಾಗ್ತಿದೆ ಅಶ್ವಿನಿ ಅವ್ರ ಪರವಾಗಿ ಆಡ್ತಾ ಇರೋದು ಧ್ರುವಂತ್ ಅವ್ರು ಅಂತ ಅಂದ್ಬಿಟ್ಟು. ಧನುಷ್ ಅವ್ರ ಪರವಾಗಿ ಇಲ್ಲಿ ರಾಶಿಕ್ ಅವರು ಆಡ್ತಾ ಇರ್ತಾರೆ. ಯಾಕಂದ್ರೆ ಮೊನ್ನೆ ಅಷ್ಟೇ ಯಾರು ಹೊರಗಡೆ ಹೋಗ್ಬೇಕು ಯಾರು ಉಳಿಬೇಕು ಅಂತ ಅಂದಾಗ ರಾಶಿಕ್ ಅವ್ರಿಗೂ ಕೂಡ ಸಿಕ್ಕಾಪಟ್ಟೆ ಬೇಜಾರಾಯ್ತು ರಕ್ಷಿತ್ ಅವ್ರ ಮೇಲೆ. ಇಲ್ಲಿ ರಘು ಅವರು ನನ್ನ ಆಯ್ಕೆ ಮಾಡ್ಕೊಳ್ಳಿಲ್ವಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ರಾಶಿಕ್ ಅವರು ಧನುಷ್ ಅವ್ರ ಪರವಾಗಿ ಆಡಿರ್ತಾರೆ. ಅದಂದ್ರೆ ಒಂದು ಪೈಪ್ ಏನಿದೆ ಅದನ್ನು ತಗೊಂಬಂದು ಕೊಡ್ಬೇಕಲ್ವಾ, ಟವರ್ನ ಕಟ್ಟಕ್ಕೆ ಹೆಲ್ಪಿಂಗು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಕಾವ್ಯ ಅವ್ರಿಗೆ ಇಲ್ಲಿ ಗಿಲ್ಲಿ ಅವರಂತೂ 100% ಹೆಲ್ಪ್ ಮಾಡಿದ್ದಾರೆ. ನೋಡೋಣ ಯಾರು ತುಂಬ ಬೇಗ ಇಲ್ಲಿ ಜೋಡಿಸ್ಬಿಟ್ಟು ಫಸ್ಟ್ ಫೈನಲಿಸ್ಟ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು. ನನ್ನ ಪ್ರಕಾರ ಇಲ್ಲಿ ಗೇಮ್ ಅಂತ ಬಂದಾಗ ತುಂಬ ಚೆನ್ನಾಗಿ ಆಡಿರೋದು. ನೆನ್ನೆ ಅಂತೂ ಇಲ್ಲಿ ತಿಂದಾಕ್ಬಿಟ್ರು ಬಿಡಿ ಅಶ್ವಿನಿ ಅವರಂತೂ ಸಖತ್ತಾಗಿ ಆಡಿದ್ರು. ಅದಾದಮೇಲೆ ಇಲ್ಲಿ ಇವರು ಧನುಷ್ ಅವರು ಕೂಡ ಇಲ್ಲಿ ಅಷ್ಟೇ, ಕಾವ್ಯ ಅವರು ಇದ್ದಾರೆ, ರಘು ಅವರು ಇದ್ದಾರೆ. ಆದರೆ ಯಾರು ಬೇಗ ಮಾಡಿದ್ರು ಅನ್ನೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ. ನೋಡೋಣ ವೀಕ್ಷಕರೇ, ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಡೈ ಆಗ್ತಿರೋದು ಇಲ್ಲಿ ಗಿಲ್ಲಿ ಅವ್ರು ಸಖತ್ತಾಗಿ, ಅಂದರೆ ಸ್ವಲ್ಪ ಇದಿದೆ ಅಂದರೂ ಕೂಡ ಹಿಂಗೆ ಜಂಪ್ ಮಾಡಿಬಿಟ್ಟೆಲ್ಲ ಇಲ್ಲಿ ಬಿದ್ದು ಆ ಒಂದು ಕೋಲ್ನ ತಂದ್ಕೊಂಡಿದ್ದಾರೆ. ಮೇಯ್ನ್ ಆಗಿ ಇಲ್ಲಿ ಆ ಒಂದು ಪೈಪ್ಗಳು ಏನಿದೆ ಅದನ್ನ ತಂದು ಇಡೋದು ಕೂಡ ಮುಖ್ಯ ಆಗುತ್ತೆ. ಮತ್ತು ಇವರು ಜೋಡಿಸ್ಕೊಂಡು ಹೋಗ್ತಾರಲ್ವಾ, ಅದು ಕೂಡ ಇಲ್ಲಿ ಮುಖ್ಯ ಆಗೇ ಆಗುತ್ತೆ. ಜೋಡಿಸಿದ ತಕ್ಷಣ ಹತ್ತಬೇಕಲ್ವಾ, ಯಾಕಂದರೆ ಇಲ್ಲಿ ಮೇಲ್ ಹತ್ತುತ್ತಾ ಕೆಳಗಡೆ ನೋಡಿದಾಗ ತಲೆ ಸುತ್ತು ಬರೋದು ಆ ಥರ ಎಲ್ಲ ಇಲ್ಲಿ ಆಗುತ್ತೆ. ಇವನ್ ಪ್ರೋಮೋದಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಬಾಯಿ ಮೇಲೆ ಕೈ ಇಕ್ಕೊಂಡು ಮತ್ತು ತಲೆ ಮೇಲೆ ಕೈ ಇಕ್ಕೊಂಡು ಎಲ್ಲ ಇಲ್ಲಿ ಕುತ್ಕೊಂಡ್ಬಿಟ್ಟಿದ್ದಾರೆ. ಗಿಲ್ಲಿಯವರಾಗಿರ್ಬೋದು, ರಾಶಿಕ್ ಅವರಾಗಿರ್ಬೋದು. ಮೇ ಬಿ ಇಲ್ಲಿ ಲಾಸ್ಟಲ್ಲಿ ತೋರಿಸಿರೋ ಪ್ರಕಾರ ಇಲ್ಲಿ ಅಶ್ವಿನಿ ಅವರು ಸ್ವಲ್ಪ ಕೆಳಗಡೆ ಬಿದ್ದಿದ್ದಾರೆ ಅಂತ ಕಾಣಿಸುತ್ತೆ. ಏನೋ ಆಗಿರಲ್ಲ, ಬೆನ್ನಿಗೆಲ್ಲ ಇಲ್ಲಿ ಅವ್ರ ಸೇಫ್ಟಿ ಅಂತೂ ಇಲ್ಲಿ ಇದ್ದೇ ಇರುತ್ತೆ. ಅಂದ್ರೆ ಇಲ್ಲಿ ಭಯ ಆಗುತ್ತಲ್ವಾ, ಏನಾದರೂ ಆಗ್ಬಿಡ್ತಾ ಏನು ಅಂತಂದ್ಬಿಟ್ಟು. ಅದೇ ಸೇಫ್ಟಿ ಎಲ್ಲ ಇಲ್ಲಿ ಅವ್ರು ಮಾಡಿರ್ತಾರೆ. ಆದ್ರೂ ಕೂಡ ಬಿದ್ದಾಗ ಎಲ್ಲರೂ ಕೂಡ ರಿಯಾಕ್ಷನ್ ಕೊಡ್ತಿರೋದು ನೋಡ್ತಿದ್ರೆ ಸ್ವಲ್ಪ ಅಶ್ವಿನಿ ಅವರು ಇಲ್ಲಿ ಗೆದ್ದಿರೋದು ಡೌಟು ಅಂತ ಅನ್ನಿಸ್ತದೆ. ನಿಜವಾಗ್ಲೂ ಗೇಮ್ ಅಂತೂ ನೆನ್ನೆ ಸಖತ್ತಾಗಿ ಆಡಿದ್ರು ಅಶ್ವಿನಿ ಅವರು. ಇಲ್ಲಿ ಒಂದು ಹಿಡ್ಕೊಂಡು ನಿಂತ್ಕೋಬೇಕಿತ್ತಲ್ಲ 75 ಮಿನಿಟ್ಸ್, ನಿಜವಾಗ್ಲೂ ಕೂಡ ಈ ಏಜಲ್ಲೂ ಕೂಡ ಆ ಥರ ಆಡ್ತಾರೆ ಅಂದರೆ ಸಖತ್ ಅಂತಲೇ ಹೇಳ್ಬೋದು. ಬಟ್ ಇದೊಂದು ಏನು ಗೇಮ್ ಕೊಟ್ಟಿದ್ದಾರೆ ಟವರ್ ಮೇಲೆ ಇಲ್ಲಿ ಹತ್ಬಿಟ್ಟು ಬಿಗ್ ಬಾಸ್ ಅಂತ ಕೂಡ ಇಲ್ಲಿ ಹೇಳಬೇಕು ಅಂತ ಹೇಳಿದ್ರು. ಲಾಸ್ಟ್ ಟೈಮು ಹೋಗಿ ಹೇಳಿ ಆ ಒಂದು ಫ್ಲಾಗ್ ಇತ್ತು, ಫ್ಲಾಗ್ನ ಇಡಬೇಕಿತ್ತು. ಇಲ್ಲಿ ಫ್ಲಾಗ್ ಏನು ಇಲ್ಲಿ ಕೊಟ್ಟಿಲ್ಲ, ನಾರ್ಮಲ್ ಆಗಿ ಹತ್ಬಿಟ್ಟು ಹೋಗಿ ಬಿಗ್ ಬಾಸ್ ಅಂತ ಹೇಳಿದ್ರೆ ಸಾಕು. ಟೈಮಿಂಗು ಯಾರು ಬೇಗ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ನೋಡಬೇಕಾಗತ್ತೆ. ಫ್ಯಾಕ್ಚರ್ ಆಫ್ ಸೆಕೆಂಡ್ಸ್ ಅಂತಾರಲ್ಲ, ತ್ರಿವಿಕ್ರಮ್ ಅವ್ರಿಗೂ ಮತ್ತಿಲ್ಲಿ ಹನುಮಂತವ್ರಿಗೂ ಲಾಸ್ಟ್ ಟೈಮ್ ಈ ಥರ ಬಿದ್ದಿತ್ತು ಪೈಪೋಟಿ. ಈ ಸತಿ ಯಾರು ಅಷ್ಟು ಕ್ಲೋಸ್ ಆಗಿ ಹೋಗಿದಾರಾ ಇಲ್ಲ ಅಂತಂದ್ರೆ ನಾರ್ಮಲ್ ಆಗಿ ಇಲ್ಲಿ ಒನ್ ಸೈಡ್ ಆಗಿದೆ ಅಂತ ನೋಡಬೇಕಾಗತ್ತೆ. ಇಲ್ಲಿ ಧನುಷ್ ಅವ್ರು ಗೆದ್ದಿರೋ ಎಲ್ಲಾ ಸಾಧ್ಯತೆನೂ ಕೂಡ ಇಲ್ಲಿ ಹೆಚ್ಚಿದೆ. ಅಂದ್ರೆ ಫಸ್ಟ್ ಫೈನಲಿಸ್ಟ್ ಇಲ್ಲಿ ಅವರೇ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಅನ್ಕೊಂತೀನಿ. ನೋಡೋಣ, ಯಾಕಂದ್ರೆ ಗೇಮ್ ಅಂತ ಬಂದಾಗ ಸಖತ್ತಾಗಿ ಆಡ್ತಾರಲ್ವಾ, ಅದಕ್ಕೋಸ್ಕರ. ನಿನ್ನೆ ಅಷ್ಟೇ ರಘು ಅವರು, ಅಶ್ವಿನಿ ಅವರು, ರಾಶಿಕ್ ಅವರು ಎಲ್ಲರೂ ಕೂಡ ಇಲ್ಲಿ ಟಾಸ್ಕ್ ಆಡಿ ಸುಸ್ತಾಗಿರ್ತಾರೆ. ಅಶ್ವಿನಿ ಅವ್ರು ಬಿಡಿ ಸಿಕ್ಕಾಪಟ್ಟೆ ತುಂಬಾ ಹೊತ್ತಿಲಿ ನಿಂತಿದ್ರು. ಧ್ರುವಂತ್ ಅವ್ರು ಕೂಡ ಇಲ್ಲಿ ಅಷ್ಟೇ, ಅಂದ್ರೆ ಪೇನ್ ಅಂತೂ ಬಂದೇ ಬರುತ್ತೆ. ಇಲ್ಲಿ ಅಡ್ವಾಂಟೇಜ್ ಇರೋದು ಯಾರಿಗಪ್ಪ ಅಂತಂದ್ರೆ ಧನುಷ್ ಅವ್ರಿಗೆ. ಇವನ್ ಇಲ್ಲಿ ಅಶ್ವಿನಿ ಅವರು ಇರ್ಬೋದು, ಮತ್ತೆ ಇಲ್ಲಿ ರಘು ಅವರು ಇರ್ಬೋದು, ಕಾವ್ಯ ಅವರು ಇರ್ಬೋದು, ಎಲ್ಲರೂ ಕೂಡ ಬ್ಯಾಕ್ ಟು ಬ್ಯಾಕ್ ಗೇಮ್ಗಳನ್ನ ಆಡಿದ್ದಾರೆ. ಈ ವಾರ ಪೂರ್ತಿಯಾಗಿ ನೋಡ್ಕೊಂಡು ಬಂದ್ರೆ ಸ್ವಲ್ಪ ಧನುಷ್ ಅವರು ಸ್ಟ್ರಾಂಗ್ ಆಗಿ ಕಾಣಿಸ್ತಾರೆ. ಅಂದ್ರೆ ಗೇಮ್ ಅಂತ ಕೂಡ ನೋಡಿದಾಗೂ ಕೂಡ ಸ್ಟ್ರಾಂಗ್ ಆಗಿ ಕಾಣಿಸ್ತಾರೆ. ಆದರೆ ಇಲ್ಲಿ ಯಾರಿಗೆ ಅಡ್ವಾಂಟೇಜ್ ಆಗುತ್ತೆ ಅಂತ ನೋಡಬೇಕಿದೆ. ನನ್ನ ಪ್ರಕಾರ 100% ಧನುಷ್ ಅವರಿಗೆ ಅಡ್ವಾಂಟೇಜ್ ಅಂತೂ ಇಲ್ಲಿ ಜಾಸ್ತಿನೇ ಇದೆ. ಯಾಕಂದ್ರೆ ನೋಡಿ, ಯಾವ ಗೇಮ್ಗಳು ಇಲ್ಲಿ ಆಡಿಲ್ಲ, ಅಷ್ಟೊಂದು
ಕಷ್ಟಕರವಾದ ಗೇಮು. ನಿನ್ನೆ ಅಷ್ಟೇ ಅಶ್ವಿನ್ ಅವರು ಸುಮಾರು ಹೊತ್ತಿಗೆ ನಿಂತಿದ್ರು. ವೀಕ್ಷಕರೇ, ನಿಮ್ಮ ಅನಿಸಿಕೆಯ ಪ್ರಕಾರ ಟಿಕೆಟ್ ಟು ಫಿನಾಲೆ ರೌಂಡ್ ಏನಿದೆ ಇದರಲ್ಲಿ ಯಾರು ಗೆಲ್ಬೇಕು ಅಂತ ನೀವು ಅನ್ಕೊಂಡಿದ್ದೀರಾ, ಮತ್ತೆ ಯಾರು ಗೆದ್ರೆ ಚೆನ್ನಾಗಿರುತ್ತೆ, ನಿಮ್ ಸಪೋರ್ಟ್ ಯಾರಿಗಿದೆ? ಕಳೆದ ಸೀಸನ್ ನಲ್ಲಿ ಹನುಮಂತ್ ಅವರು ಗೆದ್ದಾಗ ಬಿಗ್ ಬಾಸ್ ಅವ್ರಿಗೊಂದು ವಿಶೇಷ ಅಧಿಕಾರ ಇಲ್ಲಿ ಕೊಟ್ಟಿದ್ರು. ಯಾರಾದ್ರೂ ನೀವು ಫೈನಲಿಸ್ಟ್ ಕಂಟೆಂಡರ್ ಆಗಿ ಕರ್ಕೊಂಡು ಹೋಗ್ತೀರಾ ಅಂತಂದ್ರೆ, ನಿಮ್ ಜೊತೆಲಿ ಯಾರಾದ್ರೂ ಕರ್ಕೊಂಡು ಹೋಗ್ತೀರಾ ಅಂದಾಗ ಇಲ್ಲಿ ಹನುಮಂತ್ ಅವರು ಮೋಕ್ಷಿತ್ ಅವ್ರನ್ನ ಆಯ್ಕೆ ಮಾಡ್ಕೊಂಡಿದ್ರು. ಈಗ ಅದೇ ತರ ಇಲ್ಲಿ ಬಿಗ್ ಬಾಸ್ ಏನಾದ್ರೂ ಆಪರ್ಚುನಿಟಿ ಕೊಟ್ರೆ, ಒಂದು ವೇಳೆ ಧನುಷ್ ಅವ್ರು ಗೆದ್ರೆ ಯಾರನ್ನ ಕರ್ಕೊಂಡು ಹೋಗ್ಬೋದು ಅಂತ ನೀವು ಅನ್ಕೊಂತೀರಾ? ನನ್ನ ಪ್ರಕಾರ ಇಲ್ಲಿ ಅವರು ಕಾವ್ಯ ಅವ್ರ ಹೆಸರು ಹೇಳೋ ಎಲ್ಲಾ ಚಾನ್ಸಸ್ ಕೂಡ ಇಲ್ಲಿ ಇದೆ. ಆಲ್ಮೋಸ್ಟ್ ರಾಶಿಕ್ ಅವ್ರ ಹೆಸರನ್ನ ತಗೊಳ್ಳೋದು ಸ್ವಲ್ಪ ಕಷ್ಟ ಅಂತ ಅನ್ಕೊಂತೀನಿ. ಒಂದು ನೋಡಕ್ ಹೋದ್ರೆ ರಾಶಿಕ್ ಅವ್ರ ಗೇಮ್ ಅಂತ ಬಂದಾಗ ತುಂಬಾ ಚೆನ್ನಾಗಿ ಆಡಿದ್ದಾರೆ. ಅವರು ರಕ್ಷಿತ್ ಅವ್ರ ಹೆಸರನ್ನಂತೂ ಇಲ್ಲಿ ಚೂಸೇ ಮಾಡಲ್ಲ. ಅದರಲ್ಲೂ ಕೂಡ ಗಿಲ್ಲಿ ಅವ್ರ ಹೆಸರನ್ನಂತೂ ಅವ್ರು ತಗೊಳ್ಳೋದೇ ಇಲ್ಲ. ಮತ್ತೆ ಇಲ್ಲಿ ಅಶ್ವಿನಿ ಅವ್ರ ಹೆಸರನ್ನು ಕೂಡ ಅಷ್ಟೇ ತಗೊಳಕ್ ಚಾನ್ಸೇ ಇಲ್ಲ. ಇನ್ನು ರಘು ಅವರು ನೋಡೋಣ ಯಾರ ಹೆಸರನ್ನ ತಗೊಂತಾರೆ, ಯಾರ ಹೆಸರನ್ನ ಬಿಡ್ತಾರೆ ಅಂತ ಅಂದ್ಬಿಟ್ಟು. ಆಲ್ಮೋಸ್ಟ್ ಆಗಿ ಇಲ್ಲಿ ತುಂಬಾ ಜಾಸ್ತಿ ಅಟ್ಯಾಚ್ಮೆಂಟ್ ಇರೋದು ಯಾರಪ್ಪ ಅಂತ ಅಂದ್ರೆ ಧನುಷ್ ಅವ್ರಿಗೆ ಕಾವ್ಯ ಅವ್ರ ಹತ್ರ ತುಂಬಾ ಅಂದ್ರೆ ಒಂದು ಒಳ್ಳೆ ಫ್ರೆಂಡ್ಶಿಪ್ ಅಂತೂ ಇಲ್ಲಿ ಇದೆ. ಯಾಕಂದ್ರೆ ತುಂಬಾ ಸಲಹೆಗಳನ್ನ ಇಲ್ಲಿ ಕೊಟ್ಟಿದಾರಲ್ವಾ, ಅದಕ್ಕೋಸ್ಕರನೇ ಏನ್ ಮಾಡ್ತಾರೆ ಏನ್ ಬಿಡ್ತಾರೆ. ಬಿಗ್ ಬಾಸ್ ಈ ತರ ಒಂದು ಆಪರ್ಚುನಿಟಿ ಕೊಡ್ತಾರಾ ಇವ್ರಿಗೂ ಕೂಡ? ಕಳೆದ ಸೀಸನ್ ಏನೋ ಕೊಟ್ಟಿದ್ರು ಹನುಮಂತ್ ಅವ್ರಿಗೆ, ಈ ಸೀಸನ್ ಅಲ್ಲಿ ಕೊಡ್ತಾರಾ ಇಲ್ವಾ ಅಂತ ಇಲ್ಲಿ ಕಾದು ನೋಡ್ಬೇಕಿದೆ. ಅದರಲ್ಲೂ ಕೂಡ ಅಶ್ವಿನಿ ಅವರು ಇವಾಗ ಗಿಲ್ಲಿ ಅವ್ರ ಕ್ಯಾಪ್ಟನ್ ಆದಾಗ ರಾಜ ರಾಣಿ ಅಂತ ಅಂದ್ಬಿಟ್ಟು ಒಂದು ಕೊಟ್ಟರು ವಿಶೇಷ ಅಧಿಕಾರ. ಇಲ್ಲಿ ಯಾರನ್ನ ಆಯ್ಕೆ ಮಾಡ್ಕೊತೀರಾ, ನಿಮ್ಮ ಜೊತೆ ಇಲ್ಲಿ ಅವರು ಕೂಡ ಕ್ಯಾಪ್ಟನ್ಸಿ ರೇಸ್ಗೆ ಬರ್ಬೋದು ಅಂತಂದಾಗ ಟ್ವಿಸ್ಟ್ ಕೊಟ್ಟಿದ್ರು. ಇಲ್ಲೂ ಕೂಡ ಅದೇ ಥರ ಟ್ವಿಸ್ಟ್ ಕೊಟ್ಟರೆ ಧನುಷ್ ಅವರು ಒಂದು ವೇಳೆ ಗೆದ್ದಿದ್ರೆ ಯಾರನ್ನ ಆಯ್ಕೆ ಮಾಡ್ಕೋಬೇಕು? ಈಗ ಕಾವ್ಯ ಅವ್ರು ಗೆದ್ದಿದ್ರೆ ಎಲ್ಲರೂ ಕೂಡ ಗೆಸ್ ಮಾಡ್ತೀರಾ ಗಿಲ್ಲಿ ಅವ್ರನ್ನ ಆಯ್ಕೆ ಮಾಡ್ಕೊತಾರೆ ಅಂತ ಅಂದ್ಬಿಟ್ಟು. ಇಲ್ಲಿ ಅಶ್ವಿನಿ ಅವ್ರು ಏನಾದರೂ ಗೆದ್ದಿದ್ರೆ ಇಲ್ಲಿ ಧ್ರುವಂತ್ ಅವ್ರನ್ನ ಆಯ್ಕೆ ಮಾಡ್ಕೊಳ್ಳೋ ಎಲ್ಲ ಚಾನ್ಸಸ್ ಕೂಡ ಇಲ್ಲಿ ಇದೆ. ಇನ್ನು ರಘು ಅವ್ರು ಏನಾದರೂ ಇಲ್ಲಿ ಗೆದ್ರೆ ಇಲ್ಲಿ ಅವರು ರಕ್ಷಿತ್ ಅವ್ರನ್ನ ಕರ್ಕೊಂಡು ಹೋಗೋ ಎಲ್ಲ ಚಾನ್ಸಸ್ ಕೂಡ ಇಲ್ಲಿ ಇದೆ. ಅಂದ್ರೆ ನಮ್ಮ ಅನಿಸಿಕೆಯ ಪ್ರಕಾರ ಇಲ್ಲಿ ನಾವು ಹೇಳ್ತಿರೋದು. ನಿಮ್ಮ ಅನಿಸಿಕೆಯ ಪ್ರಕಾರ ಬಿಗ್ ಬಾಸ್ ಈ ತರ ಏನಾದರೂ ಒಂದು ಟ್ವಿಸ್ಟ್ ಅಂತ ಕೊಟ್ಟಾಗ ಅವ್ರು ಯಾರನ್ನ ಸೆಲೆಕ್ಟ್ ಮಾಡ್ಕೋಬೇಕು, ಯಾರನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ, ಮತ್ತೆ ಯಾರು ಟಿಕೆಟ್ ಟು ಫಿನಾಲೆ ರೌಂಡ್ ಅಲ್ಲಿ ಗೆದ್ರೆ ನಿಮ್ಗೆ ಇಷ್ಟ ಆಗುತ್ತೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.